ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಶ್ರೀರಾಮನವಮಿ ಹಬ್ಬದ ದಿನ ನಮ್ಮನೇಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಈ ಒಂದು ವ್ಲಾಗ್ ಮುಖಾಂತರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಹೇಳ್ದಿರಾ ನಾನೊಂದು ಡೋರಿ ನೆಕ್ಲೆಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೆ, ಅಂದರೆ ಓಲೆ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ. ಸೊ ಈ ಒಂದು ವ್ಲಾಗಲ್ಲಿ ಅದೇ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಒಂದು ಚೋಕರಿ ಮಾಡ್ಬೋದು ಅಂತ ಸಹ ತೋರಿಸ್ಕೊಟ್ಟಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಸೊ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣವೇ ಮನೆ ಮುಂದೆ ಎಲ್ಲ ನೀರು ಹಾಕಿ ಒಂದು ಕಲರ್ಫುಲ್ ರಂಗೋಲಿ ಹಾಕಿದ್ದೀನಿ. ಸೊ ಯಾವ ರೀತಿ ಇದೆ ರಂಗೋಲಿ, ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನನಗೆ. ಸೊ ಈ ವರ್ಷದ ಶ್ರೀರಾಮನವಮಿ ಬಂದು ಸಂಡೇ ಬಂದಿದೆ. ಸೊ ನನಗಂತೂ ತುಂಬಾ ಅದು ಅನುಕೂಲ ಆಗುತ್ತೆ ಈ ಥರ ಹಬ್ಬಗಳು ವೀಕೆಂಡ್ಸ್ ಬಂದರೆ, ಯಾಕಂದರೆ ನಂಗೆ ವರ್ಕಿಂಗ್ ಇರಲ್ಲ. ಸೊ ಆರಾಮಾಗಿ ಏನು ಟೆನ್ಷನ್ ಇಲ್ದಿರ ನಿಧಾನಕ್ಕೆ ಎಲ್ಲ ಮಾಡ್ಕೋಬೋದು. ಸೊ ಇವಾಗೆಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೆನ್ನೆನೇ ಎಲ್ಲ ತರಿಸಿ ಇಟ್ಕೊಂಡ್ಬಿಟ್ಟಿದ್ದೆ, ಅಂದರೆ ನೈವೇದ್ಯ ಮಾಡೋಕ್ಕೆ ಮತ್ತು ಪೂಜೆಗೆ ಏನೇನು ಬೇಕೋ ಎಲ್ಲ. ಅಂದರೆ ತುಂಬ ವ್ರತ ಈ ಥರ ಎಲ್ಲ ಏನೂ ಮಾಡಲ್ಲ ನಾನು. ಜಸ್ಟ್ ಶುಕ್ರವಾರದ ದಿನ ಯಾವ ರೀತಿ ಪೂಜೆ ಮಾಡ್ತೀವಲ್ವ ಆ ಥರ ಸಿಂಪಲ್ಲಾಗಿ ಪೂಜೆ ಮಾಡಿ ನೈವೇದ್ಯಕ್ಕೆ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ ಯೂಶ್ವಲಿ ಇಡ್ತೀನಿ ಪ್ರತಿ ವರ್ಷವೂ. ಸೊ ಎಲ್ಲರ ಮನೇಲೂ ಯೂಶ್ವಲಿ ಇದೇ ಇರುತ್ತೆ ನೈವೇದ್ಯಕ್ಕೆ ಇವತ್ತಿನ ದಿನ. ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಂತೂ ಈ ಹಬ್ಬ ಅಂದರೆ ತುಂಬಾ ದೊಡ್ಡ ಹಬ್ಬ. ಅದರಲ್ಲೂ ನಮ್ಮಮ್ಮ ಮನೆ ಹತ್ರ ಒಂದು ಶ್ರೀರಾಮನ ದೇವಸ್ಥಾನ ಇತ್ತು. ಅಲ್ಲೆಲ್ಲ ಒಂಥರ ಅಂಡೆಗಟ್ಟಲೆ ಮಜ್ಜಿಗೆ, ಪಾನಕ ಇದೆಲ್ಲ ನಮ್ಮ ಸೋದರ ಮಾವಂದರು ಮಾಡ್ಕೊಂಡು ಹೋಗಿ ಫುಲ್ಲು ಯಾರ್ಯಾರು ದೇವಸ್ಥಾನಕ್ಕೆ ಬರ್ತಾರೋ ಎಲ್ಲರಿಗೂ ಹಂಚ್ತಾಯಿದ್ರು. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಂಚ್ತಾಯಿದ್ವಿ ನಾವು. ಸೊ ನಾವು ಅವ್ರ ಜೊತೆ ಸೇರಿಕೊಂಡು ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಬಟ್ ಆ ಮದುವೆ ಆದಮೇಲೆ ಅದೆಲ್ಲ ಒಂಥರ ಮೆಮೊರೀಸ್ ಆಗಿ ಉಳಿದೋಗಿದೆ. ಸೊ ನನಗೆ ಗೊತ್ತಿರೋಂಗೆ ನಮ್ಮ ಜನ್ರೇಷನ್ ಕಿಡ್ಸ್ಗೆಲ್ಲ ಇದೆಲ್ಲ ಒಂಥರ ಕಾಮನ್ನು. ಬಟ್ ಈಗಿನ ಕಾಲದ ಮಕ್ಕಳಿಗೆ ಈ ಥರದ್ದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಈ ಥರ ಏನೇನೋ ಇದ್ದರೆ ನನಗೊಂದು ಕಮೆಂಟ್ಸಲ್ಲಿ ನಿಮ್ಮ ಒಂದು ಮೆಮೊರೀಸ್ನ ಶೇರ್ ಮಾಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ನೈವೇದ್ಯಕ್ಕೆ ಪಾನಕ ಮಾಡಿಟ್ಬಿಡ್ತಾ ಇದ್ದೀನಿ. ಸೊ ಇದ್ರದ್ದು ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ. ಸೊ ನಾನಿಲ್ಲಿ ಕರ್ಬೂಜ ಯೂಸ್ ಮಾಡ್ಕೊಂಡು ಪಾನಕ ಮಾಡ್ತಾಯಿದ್ದೀನಿ. ಸೊ ನೀವು ಇದು ಆಪ್ಷನಲ್ಲು, ಬಟ್ ಇದು ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಮಿಕ್ಸಿ ಜಾರ್ಗೆ ಒಂದು ಕರ್ಬೂಜ ಹಣ್ಣು ದೊಡ್ಡದೇ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಪಾನಕ, ಎಲ್ಲರಿಗೂ ಹಂಚೋಣ ಅಂತ. ಸೊ ಒಂದು ಕರ್ಬೂಜ ಹಣ್ಣನ್ನ ನೀಟಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು. ಸೊ ಯಾವುದೇ ಒಂದು ಸ್ವೀಟ್ ಐಟಮ್ಗೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಒಂದು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಮದು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀರಲ್ಲ ಅದ್ರ ಮೇಲೆ ಬೆಲ್ಲದ ಕ್ವಾಂಟಿಟಿ ಡಿಪೆಂಡ್ ಆಗುತ್ತೆ. ಮತ್ತು ನೀರು ಸಹ ನೀವು ಮಾಡೋ ಕ್ವಾಂಟಿಟಿ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಲಾಸ್ಟಿಗೆ ಒಂದು ತುಳಸಿ ಎಲೆ ಹಾಕ್ತೀವಿ, ಅಂದರೆ ನೈವೇದ್ಯಕ್ಕೆ ಇಡೋ ಟೈಮಲ್ಲಿ. ಸೊ ಪಾನಕ ರೆಡಿ ಆಗುತ್ತೆ. ಸೊ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದನ್ನು ನಾನು ಎಲ್ಲರಿಗೂ ಬಡ್ಸೋಕ್ಕೆ ಮುಂಚೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ತಣ್ಣಗೆ ಕೊಡೋಣ ಅಂತ. ಸೊ ನೆಕ್ಸ್ಟ್ ಇವಾಗ ಕೋಸಂಬರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಹೆಸರು ಬೇಳೆನ ಒಂದು ಬೌಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇವಾಗ ಬೇರೆ ಎಲ್ಲನೂ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. ತುಂಬಾ ಈಸಿ ಆ್ಯಕ್ಚುಲಿ. ಶ್ರೀರಾಮನವಮಿ ಹಬ್ಬದ ದಿನ ಮಾಡುವಂಥ ಪ್ರತಿಯೊಂದು ನೈವೇದ್ಯಗಳು ಕ್ವಿಕ್ಕಾಗಿ ಆಗುವಂಥ ನೈವೇದ್ಯಗಳೇ. ಸೊ ಇದು ಅಷ್ಟೇ, ಸೌತೆಕಾಯಿ ನೀಟಾಗಿ ಎಲ್ಲ ಪೀಲ್ ಮಾಡಿಕೊಂಡು ನೆಕ್ಸ್ಟು ಚಿಕ್ಕ ಚಿಕ್ಕದಾಗಿ ಆದಷ್ಟು ಕಟ್ ಮಾಡ್ಕೋಬೋದು. ಸೊ ನೀವು ಸಿಪ್ಪೆ ಜೊತೆನೇ ಬೇಕಾದರೆ ಕಟ್ ಮಾಡಿ ಹಾಕ್ಬೋದು. ಬಟ್ ನನ್ನ ಪರ್ಸ್ನಲಿ ನನಗೆ ಸಿಪ್ಪೆ ಇಲ್ದಿರೋ ತಿನ್ನೋಕ್ಕೆ ಇಷ್ಟ. ಸೊ ಆ ಒಂದು ರೀಸನ್ನಿಂದ ನಾನು ಇಲ್ಲೆಲ್ಲ ಸೌತೆಕಾಯ್ದೆಲ್ಲ ಸಿಪ್ಪೆ ಪೀಲ್ ಮಾಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಸೊ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಸೌತೆಕಾಯಿನ ಹಾಕ್ಕೊಂಡು, ಸೊ ಇವಾಗ ಕ್ಯಾರೆಟ್ ಕೂಡ ಒಂದು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಇದು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಬೇಕಾದ್ರೆ ನೀವು ದಾಳಂಬಿ ಸಹ ಹಾಕ್ಕೋಬೋದು. ಸೊ ಇವಾಗ ಹೆಸರು ಬೇಳೆ ಏನು ನೆನೆಸಿಟ್ಕೊಂಡಿರ್ತೀವಲ್ವ ಇದನ್ನೆಲ್ಲ ಫುಲ್ಲು ನೀವು ಈ ನೀರಿನ ಅಂಶ ಎಲ್ಲ ರಿಮೂವ್ ಮಾಡಿ ಹಾಕ್ಕೋಬೇಕಾಗತ್ತೆ. ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ನೀವು ಇವಾಗೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಲ್ಲೇ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಗೆ ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಒಗ್ಗರಣೆಗೆ ಹಾಕ್ಕೊಂಡ್ರೆ. ಸೊ ಒಗ್ಗರಣೆ ಹಾಕಿರೋದು ನನ್ನದು ಅದೊಂದು ಮಿಸ್ ಆಗಿದೆ ವಿಡಿಯೋ ಕ್ಲಿಪ್ಪು. ಸೊ ಅದಕ್ಕೆ ಶೇರ್ ಮಾಡಿಲ್ಲ. ಮತ್ತು ನಿಂಬೆಹಣ್ಣು ಮತ್ತು ಉಪ್ಪು ನಾನು ಇನ್ನೇನು ಸರ್ವ್ ಮಾಡಬೇಕು ಅನ್ನೋ ಟೈಮಲ್ಲಿ ಹಾಕ್ಕೊಳ್ತೀನಿ, ಮೊದಲೇ ಹಾಕಿಡಲ್ಲ, ಯಾಕಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಮೊದಲೇ ಹಾಕಿಟ್ಬಿಟ್ರೆ. ಸೊ ಇವಾಗ ಮಜ್ಜಿಗೆ ಸಹ ಮಾಡೋದು ತುಂಬಾ ಈಸಿ. ಸೊ ಒಂದು ಮಿಕ್ಸಿಗೆ ಮೊಸರು ಪ್ಯಾಕೆಟ್ ಮಾಮೂಲಿ ನಂದಿನಿದೆ ತಂದು ನೀಟಾಗಿ ಒಂದೆರಡು ಪಲ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಜ್ಜಿಗೆ ಈವನ್ ಆಗಿರುತ್ತೆ, ಎಲ್ಲೂ ಒಂಥರ ಉಂಡೆ ಎಲ್ಲ ಸಿಗೋಲ್ಲ. ಸೊ ಇವಾಗ ಕೊತ್ತಂಬರಿ ಸೊಪ್ಪು, ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೂ ಅಷ್ಟೇ ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಅಂದರೆ ಸಾಸಿವೆ
ಮತ್ತು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಮಜ್ಜಿಗೆ ಸಹ ರೆಡಿಯಾಗುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ಈ ಒಗ್ಗರಣೆ ಎರಡಕ್ಕೂ ಒಂದೇ ಸಲ ಹಾಕ್ತೆ, ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಇವಾಗ ಚಿತ್ರಾನ್ನ ಮಾಡ್ಕೊಂಬಿಡ್ತಾಯಿದ್ದೀನಿ. ಸೊ ಇಲ್ಲೇನು ಚಿತ್ರಾನ್ನ ರೆಸಿಪಿ ನಾನೇನು ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ದೇವಸ್ಥಾನದಲ್ಲಿ ಏನು ಪ್ರಸಾದಕ್ಕೆ ಮಾಡ್ತಾರಲ್ಲ, ಜಸ್ಟ್ ಎಣ್ಣೆ ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸಹ ನಾನು ಯೂಸ್ ಮಾಡ್ಕೊಳ್ತೀನಿ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆಬೀಜ ಇಷ್ಟೇ ನಾನು ಯೂಸ್ ಮಾಡೋದು. ಚಿಟಿಕೆ ಅರಿಶಿನ, ಉಪ್ಪು ಹಾಕಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಇನ್ನೇನು ಸರ್ವ್ ಮಾಡಬೇಕಾಗಿರೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸೊ ಇಷ್ಟೇ, ತುಂಬಾ ಸಿಂಪಲ್ ಚಿತ್ರಾನ್ನ ಇದು, ಅಂದರೆ ಪ್ರಸಾದಕ್ಕೆ ಮಾಡುವಂಥ ಚಿತ್ರಾನ್ನ. ಸೊ ರೆಗ್ಯುಲರ್ ಮಾಡಬೇಕಾದ್ರೆ ಎಲ್ಲ ಈರುಳ್ಳಿ ಹಾಕ್ಕೊಳ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತೀನಿ ಮಸಾಲ ಚಿತ್ರಾನ್ನಕ್ಕೆ. ಬಟ್ ಇವತ್ತು ನೈವೇದ್ಯಕ್ಕಾಗಿರೋದ್ರಿಂದ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರ ಪ್ರಸಾದ ಚಿತ್ರಾನ್ನ ಅಂತಲೇ ಹೇಳ್ತೀವಿ ನಾವು ಇದನ್ನು. ಸೊ ಇವಾಗ ಚಿತ್ರಾನ್ನ ಸಹ ರೆಡಿಯಾಗಿದೆ. ಇನ್ನೂ ಸ್ವಲ್ಪ 2-3 ರೆಸಿಪಿ ಮಾಡಿದ್ದೀನಿ, ಅಂದರೆ ಮೊಸರನ್ನೂ ಮಾಡಿದ್ದೀನಿ ಮತ್ತು ರಸಾಯನನೂ ಮಾಡಿದ್ದೀನಿ. ಸೊ ಅದರದ್ದೆಲ್ಲರದ್ದು ವಿಡಿಯೋ ತೊಗೊಳ್ಳೋಷ್ಟು ಟೈಮ್ ಆಗಲಿಲ್ಲ. ಸೊ ಇದು 3ದಷ್ಟೇ ರೆಸಿಪಿ ಇದು ನಾನು ವಿಡಿಯೋ ತೊಗೊಂಡಿದ್ದೆ, ಅದನ್ನು ಮಾತ್ರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನೇನು ಮಾಡಿದ್ದೀನಲ್ಲ ಅದನ್ನೆಲ್ಲ ಫಸ್ಟು ದೇವರಿಗೆ ನೈವೇದ್ಯಕ್ಕೆ ಸಮ್ ಪಾರ್ಟ್ ಆಫ್ ಇಟ್ಟು ಎತ್ತಿಟ್ಬಿಡ್ತಾ ಇದ್ದೀನಿ. ಸೊ ರಿಮೈನಿಂಗು ಎಲ್ಲರಿಗೂ ಬಂದವ್ರಿಗೆ ಹಂಚೋಣ ಅಂತ. ಸೊ ನೋಡಿ, ಇವತ್ತು ನಾನು ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೊಂಡಿರೋದು ಇಷ್ಟು ಐಟಮ್ಸು, ಅಂದರೆ ಕಾಬೂಲ್ ಕಡಲೆ ಯೂಸ್ ಮಾಡ್ಕೊಂಡು ಉಸ್ಲಿ ಮಾಡ್ಕೊಂಡಿದ್ದೆ, ಚಿತ್ರಾನ್ನ, ಮೊಸರನ್ನ, ಹೆಸರುಬೇಳೆ ಮತ್ತು ರಸಾಯನ ಮಾಡ್ಕೊಂಡಿದ್ದೆ, ಬಾಳೆಹಣ್ಣು ರಸಾಯನ ಮತ್ತು ಸ್ವಲ್ಪ ಪಾನಕ, ಮಜ್ಜಿಗೆ, ಸ್ವಲ್ಪ ಫ್ರೂಟ್ ಸಹ ಇಟ್ಟಿದ್ದೀನಿ. ಸೊ ಈ ಬೌಲಲ್ಲಿರುವಂಥ ದ್ರಾಕ್ಷಿನ ನಾನು ಮೊಸರನ್ನಕ್ಕೆ ಅಂತ ತೊಗೊಂಡಿದ್ದು, ಅಂದರೆ ಅದ್ರಲ್ಲಿ ಕಟ್ ಮಾಡಿ ಹಾಕೋಣ ಅಂತ. ಬಟ್ ಸಮ್ಹೌ ನನಗೆ ದ್ರಾಕ್ಷಿ ಪರ್ಸ್ನಲಿ ಮೊಸರನ್ನಲ್ಲಿ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ. ದಾಳಂಬಿ ಇನ್ನೂ ಇಷ್ಟಪಡ್ತೀನಿ, ಬಟ್ ದ್ರಾಕ್ಷಿ ಇಷ್ಟ ಆಗೋಲ್ಲ, ಅದರಿಂದ ನಾನು ಯೂಸ್ ಮಾಡಲಿಲ್ಲ. ಸೊ ಫೈನಲಿ ಇವಾಗೆಲ್ಲ ಪೂಜೆಗೆ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಬಂದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಯಾವುದೇ ರೀತಿ ವ್ರತ ಈ ಥರದ್ದೆಲ್ಲ ಏನೂ ಮಾಡಲ್ಲ ನಾನು. ಸೊ ಜಸ್ಟ್ ಶುಕ್ರವಾರ ಟೈಮಲ್ಲಿ ಯಾವ ರೀತಿ ಪೂಜೆ ಮಾಡ್ತೀನಲ್ವ ಅದೇ ಥರ, ಯೂಶ್ವಲಿ ಶಿವ ಮತ್ತು ಪಾರ್ವತಿದು ಅಷ್ಟೋತ್ರಗಳು ಓದ್ತೀನಿ. ಬಟ್ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಶ್ರೀರಾಮ ಮತ್ತು ಸೀತೆ ಸಹ ಅಷ್ಟೋತ್ರಗಳನ್ನೆಲ್ಲ ಓದಿ ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಯೂಶ್ವಲಿ ನಾನು ಹಬ್ಬ ಹರಿದಿನಗಳ ದಿನ ಈ ಒಂದು ಹೂವು ಡೆಕೋರೇಷನ್ ಮಾಡಬೇಕಾದ್ರೆ ಈ ಬೆಳ್ಳಿ ಹೂವು ಏನಿದೆ ಅಲ್ಲ ನನ್ನ ಹತ್ರ, ಅಷ್ಟೋತ್ರ ಹೂಗಳು, ಅದನ್ನು ನಾನು ಈ ರೆಗ್ಯುಲರ್ ರಿಯಲ್ ಫ್ಲವರ್ಸ್ ಒಳಗಡೆ ಈ ಥರ ಇಡ್ತೀನಿ. ಸೊ ಈ ಥರ ಇರೋದ್ರಿಂದ ಏನಂದರೆ ತುಂಬಾ ಒಂಥರ ಹೈಲೈಟಾಗಿ ಕಾಣುತ್ತೆ. ಎಷ್ಟೊಂದು ಜನ ನಂದು ವ್ಲಾಗ್ಸಲ್ಲಿ ಮತ್ತು ರೀಲ್ಸಲ್ಲೆಲ್ಲ ನೋಡಿ ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಕೇಳಿದ್ದೀರಾ, ಅದು ಫ್ಲವರ್ಸ್ ಒಳಗಡೆ ಒಂಥರ ಹೈಲೈಟಾಗಿ ಕಾಣುತ್ತಲ್ಲ ಅದೇನದು ಅಂತ. ಅದೇನೂ ಇಲ್ಲ, 108 ಅಷ್ಟೋತ್ರ ಫ್ಲವರ್ಸ್ ಅಂತ ಕೇಳಿದ್ರೆ ನನ್ನದು ಸಿಲ್ವರ್ ವ್ಲಾಗ್ ನೀವೇನಾದರೂ ನೋಡಿದರೆ ಅದರಲ್ಲಿ ತೋರಿಸಿದ್ದೀನಿ ಅಷ್ಟೋತ್ರ ಫ್ಲವರ್ಸ್ ಅಂತ. ಇದರಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಕಲರ್ ಎರಡೂ ಕಲರ್ ಸಿಗುತ್ತೆ. ನಾನು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಈ ಥರ ಒಂದು ಡೆಕೋರೇಷನ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಆಯಿತು. ಈ ವರ್ಷದ ರಾಮನವಮಿ ಅಂತಲೇ ಹೇಳ್ಬೋದು, ಬಟ್ ಭಕ್ತಿಪೂರ್ವಕವಾಗಾಯಿತು ಅಂತಲೇ ಹೇಳ್ತೀನಿ. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋ ಅಂತ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಲಂಚ್ ಟೈಮೇ ಆಗೋಗಿದೆ ಇವಾಗ. ಸೊ ಈ ಹಬ್ಬ ಬಂದರೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲೇ ಇಷ್ಟೊತ್ತಾಗೋಗುತ್ತೆ, ಲೇಟಾಗಿ ಹೋಗುತ್ತೆ. ಸೊ ನಂದೂ ಹಾಗೆ ಆಗಿದೆ ಇವತ್ತು. ಸೊ ಇವತ್ತು ತುಂಬಾ ನನಗೆ ಇಷ್ಟ ಆಗುತ್ತೆ ಹಬ್ಬಗಳ ದಿನ ಈ ಊಟ ತಿನ್ನೋಕ್ಕೆ, ಯಾಕಂದರೆ ವೆರೈಟೀಸ್ ಮಾಡ್ಕೊಂಡಿರ್ತೀವಿ ಹಬ್ಬದ ಅಡುಗೆ. ಸೊ ಒಂಥರ ರೆಗ್ಯುಲರ್ ಡೇಸ್ಗಿಂತ ಒಂಥರ ಸ್ಪೆಷಲ್ ಅನಿಸೋದು ಮೇಯ್ನ್ ಏನಂದರೆ ಆ ಒಂದು ವೈಬ್ಸ್ ಇರುತ್ತೆ ಮನೆ ಫುಲ್ಲು, ಅಂದರೆ ಈ ಪೂಜೆ ಮಾಡಿರೋವಂಥ ವೈಬ್ಸು, ಪ್ಲಸ್ ಈ ಹಬ್ಬದ ಅಡುಗೆ ವೆರೈಟೀಸ್ ಇರುತ್ತಲ್ವ, ಅದನ್ನು ತಿನ್ನೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇವಾಗ ನಾನು ಆರಾಮಾಗಿ ಬಂದು ರೆಸ್ಟ್ ತೊಗೊಳ್ಳೋವಂಥ ಟೈಮು, ನೆಮ್ಮದಿಯಾಗಿ ತಿನ್ನುವಂಥ ಟೈಮ್ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ನಾನು ಈ ಥರ ಎಲ್ಲ ಫುಲ್ಲು ಕೆಲಸ ಮಾಡಿ ರೆಸ್ಟ್ ತೊಗೊಳೋವಾಗ ಆರಾಮಾಗಿ ಟಿ ವಿ ಹಾಕ್ಕೊಂಡು ನೆಮ್ಮದಿಯಾಗಿ ತಿಂತೀನಿ. ಸೊ ಇದು ಯೂಶ್ವಲಿ ನಂದು ರೂಟೀನಲ್ಲಿರುತ್ತೆ ಹಬ್ಬಗಳ ದಿನ. ಸೊ ಯೂಶ್ವಲಿ ನಾನು ಏನೇ ಒಂದು ನೈವೇದ್ಯ ಮಾಡಿದ್ರೂ ಟೇಸ್ಟ್ ಮಾಡಿರಲ್ಲ, ಫಸ್ಟ್ ಟೈಮು ನಾವು ತಿನ್ನೋ ಟೈಮಲ್ಲೇ ಟೇಸ್ಟ್ ಮಾಡೋದು. ಸೊ ನಂಗೆ ಗೊತ್ತಿಲ್ದಿರಾನೇ ರೆಗ್ಯುಲರಾಗಿ ಮಾಡೋದಕ್ಕಿಂತ ಈ ಪ್ರಸಾದದ ಮಾಡಿರ್ತೀವಲ್ವ, ಆ ಟೇಸ್ಟ್ ಮಾಡಿದ್ರೇನು ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು. ಲಾಸ್ಟಲ್ಲಿ ಸ್ವಲ್ಪ ಮೊಸರನ್ನ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಮೀಲ್ಸ್ ಅಂತೂ ಕಂಪ್ಲೀಟಾಗಿ ಆಗುತ್ತೆ. ಸೊ ನೆಕ್ಸ್ಟು ಡೆಸರ್ಟ್ಸ್ಗೆ ಇವತ್ತು ನಾನು ರಸಾಯನ ಏನು ಮಾಡ್ಕೊಂಡಿದ್ದೀನಲ್ಲ
ಅದನ್ನೇ ತಿಂದೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ರಸಾಯನ, ಬಾಳೆಹಣ್ಣು ರಸಾಯನ ಒನ್ ಆಫ್ ಮೈ ಫೇವ್ರೇಟ್ ಪ್ರಸಾದ. ಅಂದರೆ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ, ಅದರಲ್ಲೂ ಅಷ್ಟೇ ಚಿತ್ರಾನ್ನ ಮತ್ತು ರಸಾಯನ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದ್ರದ್ದು ರೆಸಿಪಿ ನಾನು ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನೆಲ್ಲ ತಿಂದು ಮುಗಿಸೋ ಅಷ್ಟರಲ್ಲೇ ನನ್ನ ಫ್ರೆಂಡ್ ಬಂದು ಆಚೆ ಕಾಯ್ತಾ ಇದೆ. ಸೊ ನೋಡಿ, ಇದು ಬಂದು ಲೈಕ್ ಬೀದಿ ನಾಯಿನೇ, ಸುಮ್ಮನೆ ಯಾವಾಗಾದರೂ ಮನೆ ಹತ್ರ ಬರುತ್ತೆ. ಸೊ ಅದಕ್ಕೂ ಸ್ವಲ್ಪ ಪ್ರಸಾದ ಎಲ್ಲ ಹಾಕಿ ಕೊಟ್ಟೆ. ಸೊ ನೆಕ್ಸ್ಟು ನೀನು ಸ್ವಲ್ಪ ರೆಸ್ಟ್ ತೊಗೊಳ್ಳೋಷ್ಟರಲ್ಲೇ ಸಂಜೆ ಆಯಿತು. ಸೊ ಸಂಜೆ ಪೂಜೆಗೆ ಅಟ್ಲೀಸ್ಟು ಸಾರಿ ಉಟ್ಕೊಂಡು ಪೂಜೆ ಮಾಡೋಣ ಅಂತ. ಸೊ ಯೂಶ್ವಲಿ ಹಬ್ಬಗಳ ಟೈಮಲ್ಲಿ ಬೆಳಗ್ಗೆ ನಾನು ಸಲ್ವಾರೇ ಪ್ರಿಫರ್ ಮಾಡ್ತೀನಿ. ಬಟ್ ಈ ಥರ ಸಂಜೆ ಪೂಜೆಗೆ ಸ್ಯಾರಿ ಎಲ್ಲ ಉಟ್ಕೊಂಡು ಒಂದು ಸ್ವಲ್ಪ ರೆಡಿ ಆಗ್ತೀನಿ. ಸೊ ಇವತ್ತು ನಾನು ಹೇಳಿದ್ನಲ್ವ, ಒಂದು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಒಂದು ಚೋಕರ್ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಸೊ ನೋಡಿ, ಇದೇ ಅದು ಕ್ರಿಸ್ಟಲ್ ಬೀಡ್ಸ್ದು ಒಂದು ಚೋಕರು. ಸೊ ಇದು ಮೀಶೋಯಿಂದ ತರಿಸ್ಕೊಂಡಿರೋದು. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಪರ್ಚೇಸ್ ಮಾಡಿ. ಸೊ ಇದನ್ನು ಪ್ಲೇನಾಗಿ ಡೈರೆಕ್ಟಾಗಿ ಸಹ ಹಾಕ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದರಲ್ಲಿ 4 ಕಲರ್ಸ್ ಅವೈಲೇಬಲ್ ಇದೆ: ಬ್ಲ್ಯಾಕು, ರೆಡ್ಡು, ಗ್ರೀನ್ ಮತ್ತು ಬ್ಲೂ. ಬಟ್ ನಾನು ಈ ಒಂದು ಸೆಟ್ನ ರೆಡ್ಡಲ್ಲಿ ತರಿಸ್ಕೊಂಡಿದ್ದೀನಿ. ಫಸ್ಟು ಕ್ವಾಲಿಟಿ ನೋಡಿ, ಇಷ್ಟ ಆದರೆ ಬೇರೆ ಕಲರ್ಸ್ ತರಿಸ್ಕೊಳ್ಳೋಣ ಅಂತ. ಸೊ ಡೈರೆಕ್ಟಾಗಿ ಜಸ್ಟು ಇದು ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕ್ಕೊಳ್ಳೋದಕ್ಕಿಂತ ಒಂದು ಪೆಂಡೆಂಟ್ ಥರ ಈ ಓಲೆ ಯೂಸ್ ಮಾಡಿಕೊಂಡು ಟ್ರೈ ಮಾಡೋಣ ಅಂತ ಇಲ್ಲಿ ಹಾಕಿ ನೋಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಲಕ್ಷ್ಮಿ ಓಲೆ ಈ ಥರ ಏನಾನ ಇದ್ದರೆ ಇನ್ನೂ ಎದ್ದು ಕಾಣುತ್ತೆ. ಸೊ ನನ್ನ ಹತ್ರ ಕರೆಂಟ್ಲಿ ಇದೊಂದೇ ಓಲೆ ಅವೈಲಬಲ್ ಇದ್ದಿದ್ದು. ಸೊ ಅದಕ್ಕೆ ಇದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮಲ್ಲೇನಾದರೂ ಗೋಲ್ಡ್ ಕಲರು ಲೈಕ್ ಲಕ್ಷ್ಮಿ ಓಲೆ ಆ ಥರ ಇದ್ದರೆ ಅದು ರಿಯಲಾಗಿ ಪೆಂಡೆಂಟ್ ಥರನೇ ಕಾಣುತ್ತೆ, ಇದಕ್ಕಿಂತ ಹೈಲೈಟಾಗಿ ಕಾಣುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ಇವಾಗ ಈ ಥರ ಓಲೆನ ಅದರೊಳಕ್ಕೆ ಈಸಿಯಾಗಿ ಮಾಡ್ಕೋಬೋದು ಈ ಚೋಕರು. ಸೊ ಇದು ಒಂದೇ ಒಂದು ಪೆಂಡೆಂಟ್ ಅಲ್ದಿರ ಫುಲ್ ಸುತ್ತಲೂ ಚಿಕ್ಕ ಚಿಕ್ಕ ಓಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ನಾನಿವತ್ತು ಸಿಂಪಲಾಗಿ ಒಂದೇ ಒಂದು ಚಿಕ್ಕ ಪೆಂಡೆಂಟ್, ಅಂದರೆ ಫುಲ್ಲು ಬರೀ ಬೀಡ್ಸ್ ಇಲ್ದಿರ ಒಂಚೂರು ಅದಕ್ಕೆ ಗೋಲ್ಡ್ ಟಚ್ ಇರಲಿ ಅಂತ ಒಂದೇ ಒಂದು ಓಲೆನ ಇಲ್ಲಿ ಪೆಂಡೆಂಟ್ ಥರ ಹಾಕಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಯಾವ ರೀತಿ ಕಾಣ್ತಾ ಇದೆ, ನಿಮಗೆಲ್ಲ ಇಷ್ಟ ಆಯಿತಾ ಈ ಒಂದು ಚೋಕರ್ ಐಡಿಯಾ? ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನನಗಂತೂ ಸಿಂಪಲ್ಲಾಗಿ ಎಲಿಗೆಂಟಾಗಿ ಈ ಒಂದು ಸ್ಯಾರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಅನ್ನಿಸ್ತು. ಬಟ್ ಅದು ಸ್ಟೋನ್ಸ್ಗಿಂತ ನನಗೆ ಫುಲ್ಲು ಪ್ಯೂರ್ ಗೋಲ್ಡ್ ಇದ್ದಿದ್ರೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇತ್ತೇನೋ ಅಂತ ಒಂದು ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಸೊ ನೀವು ಅದನ್ನು ವೆರೈಟೀಸ್ ಆಫ್ ಓಲೆಗಳಲ್ಲಿ ನೀವು ಟ್ರೈ ಮಾಡ್ಬೋದು. ಅಂದರೆ ರೌಂಡ್ ಶೇಪ್ ಓಲೆ ಇದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ಚೋಕರ್ಸ್ಗೆ, ಈ ಥರ ಬೀಡ್ಸ್ ಚೋಕರ್ಸ್ಗೆ ಮಧ್ಯದಲ್ಲಿ ರೌಂಡ್ ಶೇಪು ಇವಾಗ ಪೆಂಡೆಂಟ್ಸ್ ಎಲ್ಲ ಒಂಥರ ಟ್ರೆಂಡಿ ಅಂತ ಹೇಳ್ಬೋದು. ಸೊ ನಿಮ್ಮಲ್ಲೇನಾದರೂ ಆ ಥರದ್ದು ಇಯರಿಂಗ್ಸ್ ಇದ್ದರೆ ಈ ಥರ ಕ್ರಿಸ್ಟಲ್ ಬೀಡ್ಸ್ ಜೊತೆ ಒಂದ್ಸಲ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಇವಾಗ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಂಜೆ ಪೂಜೆಗೇನು ನೈವೇದ್ಯ ಸಪ್ರೇಟಾಗಿ ನಾನೇನು ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಊದ್ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಾನು ಸ್ವಲ್ಪ ಔಟ್ಸೈಡ್ ಹೋಗುವಂಥ ಒಂದು ಸ್ವಲ್ಪ ಐಡಿಯಾ ಇತ್ತು. ರೀಸನ್ ಏನಂದರೆ ಇವತ್ತು ಶ್ರೀರಾಮ್ ಸೇನೆ ಅಂತ ಒಂದು ಗ್ರೂಪ್ ಇದೆ ಕೋಲಾರದಲ್ಲಿ. ಅವರು ಲೈಕ್ ಶ್ರೀರಾಮನವಮಿ ಅಂಗವಾಗಿ ಒಂದು ಸ್ವಲ್ಪ ಮಾಡೆಲ್ಸ್ ಥರ ಎಲ್ಲ ಪ್ರಿಪೇರ್ ಮಾಡಿ ಒಂದು ಮಂಟಪ ಥರ ಎಲ್ಲ ಮಾಡಿ ಇವತ್ತು ಮೆರವಣಿಗೆ ಹೋಗ್ತಾರೆ. ಸೊ ಯೂಶ್ವಲಿ ಪ್ರತಿ ವರ್ಷ ಅದನ್ನು ನೋಡೋಕ್ಕೆ ನಾವು ಹೋಗ್ತೀವಿ, ಚೆನ್ನಾಗಿರುತ್ತೆ ಮಾಡೆಲ್ಸ್ ಎಲ್ಲ ನೋಡೋಕ್ಕೆ. ಸೊ ಅದಕ್ಕೆ ಸಂಜೆ ಮೇಲೆ ಅದೊಂಥರ ದೇವ್ರ ದರ್ಶನ ಮಾಡ್ಕೊಂಡು ಬಂದಂಗೂ ಆಗುತ್ತೆ ಮತ್ತು ಆ ಮೆರವಣಿಗೆ ಎಲ್ಲ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಹೊರಟ್ವಿ. ಸೊ ನಾವು ಹೋಗೋಷ್ಟರಲ್ಲೇ ಫುಲ್ಲು ಜನ ತುಂಬಿದ್ರು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ಸೆಲೆಬ್ರಿಟಿನ ಸಹ ಇವತ್ತು ಇನ್ವೈಟ್ ಮಾಡಿದರು, ಅವ್ರನ್ನ ನೋಡೋಕ್ಕೆ ಸಹ ತುಂಬ ಜನ ಬಂದಿದ್ರು. ಸೊ ನಾವಿವಾಗ ಅದು ಮಂಟಪದು ಅದು ಡಿಸೈನ್ ಅಂತೂ ತುಂಬಾ ಹೈಲೈಟಾಗಿ ಕಾಣ್ತಾ ಇತ್ತು. ಅದಕ್ಕೆ ಒಂದು ಸಲ ಒಳಗಡೆ ಎಲ್ಲ ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಅಂದರೆ ಇದರಲ್ಲಿ ಏನು ದೇವರು ಪ್ರತಿಷ್ಠಾಪನೆ ಮಾಡಿ ನಿನ್ನೆಯಿಂದ ಪೂಜೆ ಮಾಡಿದ್ರಲ್ಲ, ಅದನ್ನು ಆಲ್ರೆಡಿ ಮೆರವಣಿಗೆಗೆ ಎಲ್ಲ ಇಳಿಸಿ ಕರ್ಕೊಂಡು ಹೋಗ್ತಾಯಿದ್ರು ಆಚೆ. ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಫಸ್ಟು ಮಂಟಪ ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಮಂಟಪ, ಅದನ್ನು ಮಾಡೆಲ್ನ ತೋರ್ಸೋಕ್ಕೆ ಅಂತ ಒಂದು ಸ್ವಲ್ಪ ಗ್ಲಿಮ್ಸ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಮಂಟಪ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತ. ಇಲ್ಲೆಲ್ಲ ಫ್ಯೂ ಫೋಟೋಸ್ ಎಲ್ಲ ತಗೊಂಡು ಈ ಒಂದು ವೆಹಿಕಲಲ್ಲೇ ನೋಡಿ ಮೆರವಣಿಗೆ ಕರ್ಕೊಂಡು ಹೋಗೋದು ದೇವ್ರನ್ನ. ಸೊ ಲೈಕ್ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಇಲ್ಲಿ ಒಂದು ವಶಿಷ್ಠ ಸಿಂಹ ಅಂತ ಇದ್ದಾರಲ್ವ ಕನ್ನಡ ಆ್ಯಕ್ಟರು, ಅವ್ರನ್ನ ಇನ್ವೈಟ್ ಮಾಡಿದರು ಇವತ್ತು ಈ ಒಂದು ಪ್ರೋಗ್ರಾಮ್ಗೆ. ಸೊ ಅವರು ಇನ್ನೇನು ರೀಚ್ ಆಗಿದ್ದಾರೆ, ಇನ್ನೊಂದು 5 ಮಿನಿಟ್ಸ್ಗೆ ಸ್ಟೇಜ್ ಮೇಲೆ ಬರ್ತಾರೆ ಅಂತ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಸೊ ಈ ಒಂದು ಪ್ರೋಗ್ರಾಮ್ ನೋಡೋಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಈ ಥರ ಹಣೆ ಮೇಲೆ ಶ್ರೀರಾಮ ಅಂತ ಇಂಟ್ರೆಸ್ಟ್ ಇರೋರಿಗೆಲ್ಲ ಬರಿತಾಯಿದ್ರು. ನಾನು ಮಗನಿಗೆ ಮತ್ತು ಹಸ್ಬೆಂಡು ಎಲ್ಲರೂ ಅದನ್ನು ಇಟ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಕೋಲಾರದಲ್ಲಿ ಒಂದು ಶ್ರೀರಾಮನವಮಿಯ ಸಂಭ್ರಮ ಅಂತ.
ನನಗಂತೂ ಈ ಒಂದು ಮೆರವಣಿಗೆ ಪ್ರತಿ ವರ್ಷವೂ ನೋಡೋಕ್ಕೆ ಹೋಗ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಶ್ರೀರಾಮ ಸೇನೆಯವರು. ಸೊ ಅದನ್ನೆಲ್ಲ ಕಣ್ ತುಂಬಿಕೊಂಡು ನೆಕ್ಸ್ಟು ಅವರು ವಶಿಷ್ಠ ಅವರು ಬಂದರು. ಅವರು ಸ್ವಲ್ಪ ಸ್ಪೀಚ್ ಎಲ್ಲ ಕೊಟ್ಟರು. ಅಂದರೆ ಲೈಕ್ ಕೋಲಾರದ ಬಗ್ಗೆ, ಕೋಲಾರ ಜನತೆ ಬಗ್ಗೆ, ಅವ್ರ ಅಭಿಮಾನ ಬಗ್ಗೆ ಎಲ್ಲ ಆ್ಯಸ್ ಯೂಶ್ವಲ್. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಅಮ್ಮ ಮನೆಗೆ ಹೊರಟ್ವಿ. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಮತ್ತು ಅವ್ರನ್ನ ನೋಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಅಮ್ಮ ಮನೆಗೆ ಹೋಗೋಷ್ಟರಲ್ಲೇ ಅಮ್ಮ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಸಂಜೆ ಪೂಜೆ ಮಾಡ್ತಾಯಿದ್ರು. ಅಂದರೆ ನಾವು ಕರೆಕ್ಟ್ ಟೈಮ್ಗೆ ಹೋದ್ರಿ. ಅಂದರೆ ಇನ್ನೇನು ಪೂಜೆನೂ ಅವರು ಸ್ಟಾರ್ಟ್ ಮಾಡಿದರು, ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಆಯಿತು. ಮಗಳು ಸ್ವಲ್ಪ ಸಂಗೀತ ಬುಕ್ಕೆಲ್ಲ ತೆಗೆದು ಸ್ವಲ್ಪ ಹಾಡು ಎಲ್ಲ ಆಡ್ತಾಯಿದ್ಲು. ಸೊ ಲೈಕ್ ನಂದಂತೂ ಈ ವರ್ಷದ ಒಂದು ಶ್ರೀರಾಮನವಮಿ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಅಮ್ಮ ಮನೇಲೂ ಸ್ವಲ್ಪ ಹಬ್ಬದ ಅಡುಗೆ ಎಲ್ಲ ತಿಂದ್ಕೊಂಡು ಮತ್ತೆ ನಾನು ಮನೆಗೆ ರಿಟರ್ನ್ ಆಡಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ಶ್ರೀರಾಮನವಮಿ ಹಬ್ಬದ ದಿನ ಅಂತ. ಸೊ ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.